ಮಹಾಲಕ್ಷ್ಮಿನ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು? ಕೆಲವರು ಜಾರ್ಜೆಟ್ ಸ್ಯಾರಿಗಳು, ಡಿಸೈನ್ ಸ್ಯಾರಿಗಳು, ಚಮಕಿ ವರ್ಕ್ ಇರೋ ಸ್ಯಾರಿಗಳು, ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಅದನ್ನೆಲ್ಲ ಉಡಿಸಬಾರ್ದು. ನೋಡಿ, ಸೀತಾಫಲ ಹಣ್ಣಾಗಿರ್ಬೋದು ಮತ್ತು ಸೀಬೆ ಹಣ್ಣಾಗಿರ್ಬೋದು ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರೋಂಥ ಒಂದು ಹಣ್ಣು. ಆ ಎಲ್ಲ ವಸ್ತುಗಳನ್ನು ತೊಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಕ್ರಮೇಣವಾಗಿ ಹಣದ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ. ನನ್ನ ಸಮಸ್ತ ಧರ್ಮವಾಣಿ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಇವತ್ತಿನ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಶ್ರಾವಣ ಮಾಸ ಬರ್ತಾ ಇದೆ ಅಂದ್ರೇ ಹಬ್ಬಗಳ ಸುರಿಮಾಲನೆ ಆಗ್ತಾ ಇರುತ್ತೆ. ಸೊ ಹೆಣ್ಮಕ್ಳೆಲ್ಲರೂ ಕೂಡ ಹಬ್ಬಕ್ಕೆ ಏನೇನು ಬೇಕು ಎಲ್ಲ ತಯಾರಿನೂ ಕೂಡ ಆಗಲೇ ಮಾಡ್ಕೊಳ್ಳೋಕೆ ಶುರು ಮಾಡ್ಕೊಂಡಿರ್ತೀರ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಬಹಳ ಮುಖ್ಯವಾಗಿರೋ ಒಂದು ಹಬ್ಬ ಇದೆ. ಹೆಣ್ಮಕ್ಳಿಗಂತೂ ತುಂಬ ಪ್ರಿಯವಾದ ಹಬ್ಬ. ಆಲ್ರೆಡಿ ನೀವೆಲ್ಲ ಗೆಸ್ ಮಾಡಿರ್ತೀರ, ಅದೇ ವರಮಹಾಲಕ್ಷ್ಮಿ ಹಬ್ಬ. ಅದರಲ್ಲೂ ಕೂಡ ನಮ್ಮ ದಕ್ಷಿಣ ಭಾರತದಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ತುಂಬ ಅತ್ಯಂತ ಶ್ರದ್ಧೆ, ಭಕ್ತಿ, ಖುಷಿಯಿಂದ ಆಚರಿಸುವಂಥ ಹಬ್ಬ. ವರ ಅಂದ್ರೇ ವರಗಳನ್ನ ಕೊಡುವಂಥವಳು ಅಂತ, ಮಹಾಲಕ್ಷ್ಮಿ ಅಂದ್ರೇ ಮಹಾಲಕ್ಷ್ಮಿ, ವರಗಳನ್ನು ಕೊಡುವಂಥ ಮಹಾಲಕ್ಷ್ಮಿ ಹಬ್ಬನ ನಾವೆಲ್ಲರೂ ಕೂಡ ಆಗಸ್ಟ್ ಮಾಸದಲ್ಲಿ ಆಚರಿಸ್ತಾ ಇದ್ದೀವಿ. ಅದರಲ್ಲೂ ಶ್ರಾವಣ ಮಾಸದ 2ನೇ ಶುಕ್ರವಾರದ ದಿವಸ, ಅಂದರೆ ಪೌರ್ಣಮಿಗೆ ಮುಂಚೆ ಬರುವಂಥ ಶುಕ್ರವಾರದ ದಿವಸದಲ್ಲಿ ನಾವು ಈ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ತುಂಬ ಅತ್ಯಂತ ಶುಭವಾದ ಹಬ್ಬನ ಹೇಗೆ ಆಚರಿಸೋದು ಮತ್ತು ಏನಕ್ಕೋಸ್ಕರ ಈ ಹಬ್ಬನ ಆಚರಿಸ್ತಾ ಇದ್ದೀವಿ, ಪುರಾಣ ಕಾಲದಲ್ಲಿ ಈ ಹಬ್ಬದ ಒಂದು ಪ್ರತೀತಿ ಏನಿದೆ, ಏನು ಕಥೆ ಇದೆ ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿಯಾಗಿ ಆಚರಿಸ್ಬೇಕು ಅಂತ ನೋಡಿದಾಗ, ಒಂದು ಮಣೆನ ಇಟ್ಟು ಅದ್ರ ಮೇಲೆ ಒಂದು ಐಶ್ವರ್ಯ ರಂಗೋಲೆನ ಬಿಟ್ಟು, ಅಂದರೆ ಅಕ್ಕಿ ಹಿಟ್ಟಿಂದನೇ ಐಶ್ವರ್ಯ ರಂಗೋಲೆನ ಬಿಟ್ಟು ಅದ್ರ ಮೇಲೆ ಮುತ್ತುಕದ ಎಲೆನ ಇಡಬೇಕಾಗುತ್ತೆ. ಮುತ್ತುಕದ ಎಲೆ ಬಂದು ಬಹಳ ಬಹಳ ಇಂಪಾರ್ಟೆಂಟ್. ಯಾಕಂದರೆ ಅದರಲ್ಲಿ ತಾಯಿ ಮಹಾಲಕ್ಷ್ಮಿನೇ ನೆಲೆಸಿರ್ತಾಳೆ ಅನ್ನುವಂಥ ಒಂದು ಪ್ರತೀತಿ ಇದೆ. ಸೊ ನಾವು ಪ್ರತಿದಿನ ನಿಮ್ಮ ಕಣ್ಣಿಗೆ ಎಲ್ಲಾದರೂ ಮುತ್ತುಕದ ಮರ ಸಿಕ್ತು, ಎಲೆ ಮರ ಸಿಕ್ತು ಅಂದರೆ ಅದನ್ನು ಮುಟ್ಟಿ ನಮಸ್ಕಾರ ಕೂಡ ಮಾಡ್ಕೊಳ್ಳೋದ್ರಲ್ಲಿ ಮಹಾಲಕ್ಷ್ಮಿ ವಾಸ ಇರ್ತಾಳೆ. ಸೊ ಆ ಒಂದು ಎಲೆನ ಇಟ್ಟು ಅದ್ರ ಮೇಲೆ ಅಕ್ಕಿನ ಹಾಕಿ ಅದ್ರ ಮೇಲೆ ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ನೋಡಿ, ಕಳಸದಲ್ಲಿ ನೀವು ಅಕ್ಕಿ ಆಗಿರ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅಥವಾ ನೀರಾಗಿರ್ಬೋದು ಏನೇ ಹಾಕಿದ್ರೂ ಕೂಡ ಕೆಲವೊಂದು ವಸ್ತುಗಳನ್ನ ಅದಕ್ಕೆ ಹಾಕಬೇಕಾಗಿ ಬರುತ್ತೆ. ಅದು ಯಾವ್ದ್ಯಾವುದು ಅಂತಂದರೆ, ಲಾವಂಚ ಬೇರಾಗಿರ್ಬೋದು, ಕಾಯಿನ್ ಹಾಕಬೇಕಾಗುತ್ತೆ. ಬೆಳ್ಳಿ ಕಾಯಿನೇ ಹಾಕಬೇಕು. ಬೆಳ್ಳಿ ಕಾಯಿನ್ ಇಲ್ಲ ಅಂತಂದರೆ ಹಿತ್ತಾಳೆ ಕಾಯಿನ್ ಹಾಕಿದ್ರೂ ಪರವಾಗಿಲ್ಲ. ಅದು ಬಿಟ್ಟು ಸ್ಟೀಲ್ ಕಾಯಿನ್ಸ್ ಮಾತ್ರ ಹಾಕಕ್ಕೆ ಹೋಗಬೇಡಿ. ಇವಾಗ 5 ರೂಪಾಯಿದು ಹಿತ್ತಾಳೆ ಕಾಯಿನ್ಸ್ ಬರುತ್ತೆ, ಅದನ್ನು ಹಾಕಿದ್ರೂ ಪರವಾಗಿಲ್ಲ. ಸ್ಟೀಲ್ ಕಾಯಿನ್ಸ್ ಮಾತ್ರ ಅವಾಯ್ಡ್ ಮಾಡ್ಕೊಳ್ಳಿ. ಜೊತೆಗೆ ಪಚ್ಚಕರ್ಪೂರ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಇದು ಎಲ್ಲನೂ ಕೂಡ ಒಂದು ಒಳ್ಳೆ ಮುಹೂರ್ತ ನೋಡಿಕೊಂಡು ಆ ಮುಹೂರ್ತದಲ್ಲಿ ಆ ಕಳಸದಲ್ಲಿ ಹಾಕಿ ಎಲೆನ, ಅಂದರೆ ವಿಳ್ಯದ ಎಲೆನ ಇಟ್ಟು ಅಥವಾ ಮಾವಿನ ಎಲೆನ ಇಟ್ಟು ಕಳಸನ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ಮುಖವಾಡ ಹಾಕ್ತಾರೆ. ಬೆಳ್ಳಿ ಮುಖವಾಡ ಹಾಕೋರು ಇದ್ದಾರೆ, ಚಿನ್ನದ ಮುಖವಾಡ ಹಾಕೋರು ಇದ್ದಾರೆ, ಸಾಧ್ಯ ಆಗದಿದ್ದವರು ಮಣ್ಣಿನ ಮುಖವಾಡ ಹಾಕೋರು ಇದ್ದಾರೆ, ಇನ್ನು ಕೆಲವರು ಕಳಸಕ್ಕೆ ಅಲಂಕಾರ ಮಾಡೋರು ಇದ್ದಾರೆ. ಅದು ಎಲ್ಲನೂ ಕೂಡ ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ನೀವು ಮಾಡ್ಕೋಬಹುದು. ಇದೇ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ. ನಿಮ್ಮಲ್ಲಿ ಭಕ್ತಿ ಭಾವನೆಗಳಿದ್ರೆ ಸಾಕು, ಖಂಡಿತವಾಗ್ಲೂ ಲಕ್ಷ್ಮಿ ಒಲಿತಾಳೆ. ಇನ್ನು ದೇವಿಗೆ ಸೀರೆನ ಉಡಿಸೋದು ಎಲ್ಲರೂ ಒಂದು ಪ್ರತೀತಿ ಇದ್ದೇ ಇರುತ್ತೆ. ಕೆಲವರು ತಮ್ಮ ಕೈಲಿ ಸಾಧ್ಯ ಆಗಲ್ಲ ಅಂತ ಒಂದು ಜಾಕೆಟ್ ಪೀಸ್ ಇಟ್ಟು ಕೂಡ ಪೂಜೆ ಮಾಡೋರು ಇದ್ದಾರೆ. ಆದರೆ ನೀವು ಸೀರೆ ಉಡಿಸ್ತೀರಾ ಅಂತ ಬಂದಾಗ ಒಂದು ರೇಷ್ಮೆ ಸೀರೆನ ಉಡಿಸ್ಬೇಕಾಗತ್ತೆ, ಇಲ್ಲ ಅಂತಂದರೆ ಕಾಟನ್ ಸೀರೆನಾದರೂ ಉಡಿಸ್ಬೇಕಾಗತ್ತೆ. ಕೆಲವರು ಜಾರ್ಜೆಟ್ ಸ್ಯಾರಿಗಳು, ಡಿಸೈನ್ ಸ್ಯಾರಿಗಳು, ಚಮಕಿ ವರ್ಕ್ ಇರೋ ಸ್ಯಾರಿಗಳು, ದಯವಿಟ್ಟು ಅದನ್ನೆಲ್ಲ ಅವಾಯ್ಡ್ ಮಾಡಿ, ಅದನ್ನೆಲ್ಲ ಉಡಿಸ್ಬಾರ್ದು. ಕಾಟನ್ ಸ್ಯಾರಿ ನಿಮ್ಗೆ ಕೈಲಿ ಸಾಧ್ಯ ಆಗ್ತಿಲ್ಲ ಅಂದರೆ ಕಾಟನ್ ಸ್ಯಾರಿ ತೊಗೊಂಡು ಉಡಿಸಿ. ಪ್ಯೂರ್ ಕಾಟನ್ ಸ್ಯಾರಿ ಏನು ಬರುತ್ತೆ ಅದನ್ನು ಉಡಿಸಿ, ಇಲ್ವಾ ಒಂದು ರೇಷ್ಮೆ ಸೀರೆನ ಉಡಿಸಿ. ಎರಡೂ ನಿಮ್ಮ ಕೈಲಿ ಸಾಧ್ಯ ಆಗಿಲ್ಲ ಅಂದರೆ ಒಂದು ಬ್ಲೌಸ್ ಪೀಸ್ನಾದ್ರು ತೊಗೊಂಡು ದೇವಿಗೆ ಇಟ್ಟರು ಪರವಾಗಿಲ್ಲ. ಸೊ ಕೆಲವೊಂದನ್ನ ನೀವು ಪಾಲಿಸಿದ್ರೇ ತುಂಬ ಒಳ್ಳೆಯದು. ಯಾಕಂದರೆ ಯಾವುದಂದ್ರೆ ಅದನ್ನು ಮಡಿ ಇಲ್ದಿರಾ ಅಥವಾ ಯಾವುದಂದ್ರೆ ಅದನ್ನು ಉಡಿಸೋದು ಕೂಡ ಅಷ್ಟು ಒಳ್ಳೆಯದಲ್ಲ. ಇನ್ನು ಇದನ್ನೆಲ್ಲ ಮುಗಿಸಿದ್ಮೇಲೆ ನೀವು ಯಮುನಾ ಪೂಜೆನ ಮಾಡ್ಕೋಬೇಕಾಗಿ ಬರುತ್ತೆ. ಯಮುನಾ ಪೂಜೆ ಹೇಗೆ ಮಾಡೋದು ಅಂತಂದರೆ, ಒಂದು ಕಳಸದಲ್ಲಿ ನೀರನ್ನ ತುಂಬಿಸಿ ಅದಕ್ಕೂ ಕೂಡ ಮಂಗಳ ದ್ರವ್ಯಗಳನ್ನ ಹಾಕಿ ತುಳಸಿ ಕಟ್ಟೆ ಹತ್ರ ಇಡಬೇಕಾಗುತ್ತೆ. ತುಳಸಿ ಕಟ್ಟೆ ಹತ್ರ ಇಟ್ಟು ಅದಕ್ಕೆ ಕೆಲವೊಂದು ಪೂಜೆಗಳನ್ನ ಮಾಡಿ, ಮಂತ್ರೋಪದೇಶಗಳನ್ನ ಮಾಡಿ, ತದನಂತರ ಅದಕ್ಕೆ ಕಳಸ ಪ್ರತಿಷ್ಠಾಪನೆ ಮಾಡಿ ಅದನ್ನು ಯಮುನಾ ತಾಯಿ ಅಂತ ಅಲಂಕಾರನ ಮಾಡಿ, ತದನಂತರ ಅದನ್ನು ಮನೆಗೆ ತೊಗೊಂಡು ಬರಬೇಕಾಗಿ ಬರುತ್ತೆ. ಮನೆ ಒಡತಿ ಆಗಿರ್ಬೋದು, ಅವರ ಅಂದರೆ ಗಂಡ ಹೆಂಡತಿ ಇಬ್ಬರು ಸೇರಿ ಮಕ್ಕಳ ಸಮೇತವಾಗಿ ಅದನ್ನು ಒಂದು ಅದು ಏನು ನೀವು ಮನೆಗೆ ಒಂದು ಹೆಣ್ಣನ್ನ ಮನೆಗೆ ಕರ್ಕೊಂಡು ಬರಬೇಕಾದ್ರೆ ಹೆಂಗೆ ಸೇರನ್ನ ಒದ್ದು ಕರ್ಕೊಂಡು ಬರ್ತಿರೋ ಆ ರೀತಿ ಅಕ್ಕಿ ಮತ್ತು ಬೆಲ್ಲನ ಹೊಸಲ ಮೇಲಿಟ್ಟು ಅದನ್ನು
ಒದ್ದಿಸ್ಕೊಂಡು ಒಳಗಡೆ ಕರ್ಕೊಂಡು ಬರ್ಬೇಕಾಗತ್ತೆ. ಒಳಗಡೆ ಬಂದಾದ್ಮೇಲೆ ಈ ಕಳಸದಲ್ಲಿರುವಂತಹ ನೀರನ್ನ ಮುಖ್ಯವಾದ ಪ್ರಧಾನ ಕಳಸಕ್ಕೆ ಹಾಕಿ, ಅದಾದ್ಮೇಲೆ ನೀವು ಈ ಕಳಸ ಸ್ಥಾಪನೆ ಮಾಡೋಂಥದ್ದು, ಅಂದ್ರೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ಮುಖವಾಡ ಹಾಕ್ತಿರೋ, ಅರ್ಶನದಿಂದ ಅಲಂಕಾರ ಮಾಡ್ತಿರೋ, ಅದೆಲ್ಲ ನಿಮಗೆ ಬಿಟ್ಟಿರುವಂಥದ್ದು. ಈ ರೀತಿಯಾದ ಅಲಂಕಾರ ಮಾಡಿ ದೇವಿಗೆ ಹೂವನ್ನ ಹಾಕಿ ಪೂಜೆನ ಮಾಡ್ಬೇಕಾಗಿ ಬರುತ್ತೆ. ಸೊ ನೀವು ಏನು ಅಕ್ಕಿ ಬೆಲ್ಲ ಏನು ಒದ್ದಿರ್ತಾರೆ ಅದರಲ್ಲಿ ನೀವೇನಾದ್ರೂ ಸಿಹಿ ಪದಾರ್ಥಗಳನ್ನ ಮಾರ್ನಿಸ ಮಾಡ್ಕೊಂಡು ನೀವು ಸ್ವೀಕರಣೆ ಮಾಡ್ಕೋಬಹುದು. ಸೊ ದೇವಿಗೆ ಇಡಬೇಕಾಗಿರುವಂತಹ ಪ್ರಮುಖವಾದ ಹೂವು ಯಾವುದು ಅಂತಂದ್ರೆ ಮಲ್ಲಿಗೆ ಹೂವು, ಸುಗಂಧ ಕೊಡುವಂಥದ್ದು ಮಲ್ಲಿಗೆ ಹೂವು, ಜಾಜಿ ಹೂವು, ಸಂಪಿಗೆ ಹೂವು, ಇಂಥದನ್ನ ಇಡಬೇಕಾಗತ್ತೆ ಬಹಳ ಮುಖ್ಯವಾಗಿ. ಜೊತೆಗೆ ಕನಕಾಂಬರ ಹೂವು ಅನ್ನೋದು ಬಹಳ ಬಹಳ ಪ್ರಿಯವಾದ ಹೂವಾಗಿರುತ್ತೆ ಲಕ್ಷ್ಮೀ ದೇವಿಗೆ. ಇದನ್ನ ಬಹಳ ಮುಖ್ಯವಾಗಿ ನೀವು ಅಲಂಕಾರ ಮಾಡ್ಬೇಕಾಗಿ ಬರುತ್ತೆ. ಇನ್ನು ಹಣ್ಣು ಅಂತ ಬಂದಾಗ ನೋಡಿ, ಸೀತಾಫಲ ಹಣ್ಣಾಗಿರ್ಬೋದು ಮತ್ತು ಸೀಬೆ ಹಣ್ಣಾಗಿರ್ಬೋದು ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾಗಿರೋಂಥ ಒಂದು ಹಣ್ಣು. ಈ 2 ಹಣ್ಣನ್ನು ನೀವು ಇಡಲೇಬೇಕಾಗಿ ಬರುತ್ತೆ. ಮತ್ತು ಹುಳಿ ಪದಾರ್ಥವಾಗಿರುವಂತಹ ಕೆಲವು ಹಣ್ಣುಗಳು ಬರುತ್ತೆ, ಅದನ್ನು ಕೂಡ ಮಹಾಲಕ್ಷ್ಮಿಗೆ ಬಹಳ ಪ್ರೀತಿಯಾಗಿರುವಂಥ ಹಣ್ಣಾಗಿರುತ್ತೆ. ಇನ್ನು ಕೆಲವರು ಮನೆಯಲ್ಲಿ ಹೋಳಿಗೆ ಮಾಡೋದಾಗಿರ್ಬೋದು, ನಾನಾ ರೀತಿಯ ಖಾದ್ಯಗಳನ್ನ ಮಾಡಿ ದೇವಿಗೆ ಅರ್ಪಣೆ ಮಾಡ್ತಾರೆ. ಇದೆಲ್ಲನೂ ಅವರವರ ಒಂದು ಪ್ರತೀತಿಗೆ ಬಿಟ್ಟಂಥದ್ದಾಗಿರುತ್ತೆ. ಸೊ ಈ ರೀತಿಯಾಗಿ ಮಹಾಲಕ್ಷ್ಮಿನ ನೀವು ಹೋಲಿಸ್ಕೊಬಹುದು. ಜೊತೆಗೆ ನೋಡಿ, ಮಹಾಲಕ್ಷ್ಮಿನ ಯಾವ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಂತ ನೀವೇನಾದ್ರೂ ಕೇಳ್ತೀರಾ ಅಂತಂದ್ರೆ ನೋಡಿ, ಮಹಾಲಕ್ಷ್ಮಿಗೆ ಒಂದು ಬ್ರಾಹ್ಮಿ ಮುಹೂರ್ತ ಆಗಿರ್ಬೋದು, ಇನ್ನೊಂದು ಗೋಧೂಳಿ ಮುಹೂರ್ತ ಸಾಯಂಕಾಲದಲ್ಲಿ ಕೂಡ ನೀವು ಮಾಡ್ಕೋಬಹುದು. ಆದರೆ ನಿಮ್ಮ ರಾಶಿ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವ ಒಂದು ಮುಹೂರ್ತ ಬೇಕು ಅಂತ ಅನ್ನೋದಾಯ್ತು ನಮ್ಮ ಸಂಸ್ಥೆಗೆ ಕರೆ ಮಾಡಿ ಖಂಡಿತವಾಗ್ಲೂ ತಿಳ್ಕೊಬಹುದು. ಮತ್ತೆ ದೇವಿಗೆ ಉಡಿಸ್ಬೇಕಾಗಿರುವಂತಹ ಸೀರೆಯ ಬಣ್ಣನೂ ಕೂಡ ನಾವು ಈ ಒಂದು ಮುಹೂರ್ತದ ಜೊತೆನಲ್ಲಿ ಅದನ್ನು ಕೂಡ ಹೇಳ್ತೀವಿ. ಇದ್ರ ಜೊತೆನಲ್ಲಿ ನಾನು ಹೇಳಿದೆ ಕಳಸಕ್ಕೆ ಕೆಲವು ಸಾಮಾನುಗಳನ್ನ ಹಾಕಬೇಕು ಅಂತ. ಸೊ ಅದ್ರ ಜೊತೆಗೆ ತುಂಬಾ ಮುಖ್ಯವಾಗಿ ಕೆಲವೊಂದು ವಸ್ತುಗಳನ್ನ ಮಹಾಲಕ್ಷ್ಮಿ ಹತ್ರ ಇಡೋದ್ರಿಂದ ಬಹಳ ಒಂದು ಅಭಿವೃದ್ಧಿ ಆಗುತ್ತೆ. ಅದನ್ನ ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತವಾಗೂ ನಿಮ್ಮ ಜೀವನದಲ್ಲಿ ಏಳಿಗೆ ಆಗುತ್ತೆ. ಅದು ಯಾವ ವಸ್ತುಗಳು ಅಂತ ನೋಡಿದ್ರೆ ನೋಡಿ, ನಮ್ಮಲ್ಲಿ ಇದ್ರದೇ ಒಂದು ಸಪರೇಟ್ ಆಗಿ ಒಂದು ಕಿಟ್ ನ ನಾವು ಮಾಡಿರ್ತೀವಿ. ಇದರಲ್ಲಿ ಎಲ್ಲಾ ರೀತಿಯಾದ ಮಂಗಳ ದ್ರವ್ಯಗಳು ಖಂಡಿತವಾಗ್ಲೂ ಲಕ್ಷ್ಮಿಗೆ ಯಾವುದು ತುಂಬಾ ಪ್ರಿಯವಾಗಿರುತ್ತೆ, ಯಾವುದರಿಂದ ಮಹಾಲಕ್ಷ್ಮಿ ಒಲಿತಾಳೆ ಅನ್ನುವಂತ ಒಂದು ತಂತ್ರದ ಒಂದು ವಸ್ತುಗಳಾಗಿರುತ್ತೆ. ಸೊ ಈ ವಸ್ತುಗಳನ್ನ ತಗೊಂಡೋಗಿ ನಿಮ್ಮ ದೇವಿ ಹತ್ರ ಇಟ್ಟು, ಇದ್ರ ಜೊತೆಗೆ ನಾವು ಕೆಲವೊಂದು ಉಪರತ್ನಗಳ ಒಂದು ಕಿಟ್ ಕೂಡ ಕೊಡ್ತೀವಿ ಇದ್ರ ಜೊತೆಗೆ. ಸೊ ಇದು ಎರಡನ್ನೂ ತಗೊಂಡೋಗಿ ದೇವಿ ಹತ್ರ ಒಂದು ಒಳ್ಳೆ ಮುಹೂರ್ತದಲ್ಲಿ ಇಟ್ಟು ದೇವಿನ ಪೂಜೆ ಮಾಡಿ, ಆ ವಸ್ತುಗಳನ್ನ ಪೂಜೆ ಮಾಡಿ, ಹಬ್ಬದ ನಂತರ ಆ ಎಲ್ಲಾ ವಸ್ತುಗಳನ್ನು ತಗೊಂಡೋಗಿ ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಿಮಗೆ ಕ್ರಮೇಣವಾಗಿ ಹಣದ ಅಭಿವೃದ್ಧಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಲಕ್ಷ್ಮಿನ ಎಲ್ಲರೂ ಪೂಜೆ ಮಾಡಿ, ಕೆಲವ್ರು ಏನ್ ಮಾಡ್ತಾರೆ 3 ದಿವಸಗಳ ಕಾಲ ಲಕ್ಷ್ಮಿನ ಕೂಡಿಸ್ತಾರೆ. ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅವತ್ತಿನ ದಿವಸನೇ ಕಳಿಸ್ಕೊಡ್ತಾರೆ. ಆದ್ರೆ ನಿಜವಾದ ಪದ್ಧತಿ ಏನು ಅಂತಂದ್ರೆ ಶುಕ್ರವಾರ ಮಹಾಲಕ್ಷ್ಮಿನ ಕಳಿಸ್ಬಾರ್ದು ಅಂತ ಕೆಲವರು ತಪ್ಪರ್ಥ ತಿಳ್ಕೊಂತಾರೆ. ಆದ್ರೆ ಮಹಾಲಕ್ಷ್ಮಿ ಯಾರು ಶ್ರೀನಿವಾಸನ ಬಿಟ್ಟು ಒಂದು ಕ್ಷಣನೂ ಕೂಡ ಇರದೇ ಇರುವಂತ ಒಂದು ಅಂದ್ರೆ ನಾರಾಯಣನ ಬಿಟ್ಟು ಒಂದು ಕ್ಷಣನೂ ಕೂಡ ಅವಳು ಇರೋದಿಲ್ಲ. ಸೊ ಹಾಗಾಗಿ ನೀವು ಶುಕ್ರವಾರ ಅಂತಾನು ನೋಡ್ದಿರಾ ಪೂಜೆ ಎಲ್ಲ ಮುಗಿದ್ಮೇಲೆ ಶುಕ್ರವಾರ ಸಾಯಂಕಾಲ ಮುತ್ತೈದರಿಗೆಲ್ಲ ಕರೆದು ಅರಿಶಿನ ಕುಂಕುಮ ಎಲ್ಲಾನು ಕೊಟ್ಟು ಕಳಿಸಾದ್ಮೇಲೆ ಲಾಸ್ಟ್ ನಲ್ಲಿ ನೀವು ಅದನ್ನ ಒಂದು ಲಕ್ಷ್ಮಿನ ನೀವು ಒಂದು ಪ್ರೇಯರ್ ಇರುತ್ತೆ. ಅಂದ್ರೆ ನಾನು ಮಾಡಿರೋಂಥ ಪೂಜೆನಲ್ಲಿ ಏನಾದ್ರೂ ತಪ್ಪಾಗಿರೋ ದಯಮಾಡಿ ಕ್ಷಮಿಸಮ್ಮ ಅಂತ ಕೇಳ್ಕೊಂಡು ಲಕ್ಷ್ಮಿನ ಜಸ್ಟ್ ನೀವು ಬಲಕ್ಕೆ ಎಡಕ್ಕೆ ತಿರುಗಿಸ್ಬಿಟ್ಟು ಬಿಟ್ಬಿಡ್ಬೇಕಾಗತ್ತೆ. ಅಲ್ಲಿಗೆ ವಿಸರ್ಜನೆ ಆಯ್ತು ಅಂತ ಅರ್ಥ. ಬೆಳಗ್ಗೆ ಬೇಕಾದ್ರೆ ನೀವು ಅದನ್ನೆಲ್ಲ ತಕ್ಕೊಬಹುದು. ಆದ್ರೆ ಅವತ್ತಿನ ದಿವಸನೇ ಕಳಿಸ್ಕೊಡೋದು ಬಹಳ ಒಳ್ಳೇದು. ಲಕ್ಷ್ಮಿಗೆ ಏನಾಗುತ್ತೆ, ಚಡಪಡಿಕೆ ಆಗ್ತಿರುತ್ತಂತೆ, ನಾನು ಇಲ್ಲೇ ಕೂಡಾಕೊಂಡ್ಬಿಟ್ಟಿದ್ದಾರೆ, ನಾನು ಮನೆಗೆ ಹೋಗ್ಬೇಕು, ನನ್ನ ಗಂಡನ ಜೊತೆ ನಾನು ಸೇರ್ಬೇಕು ಅನ್ನುವಂಥ ಒಂದು ಚಡಪಡಿಕೆ ಜಾಸ್ತಿ ಆಗುತ್ತಂತೆ. ಸೊ ಹಾಗಾಗಿ ಅವತ್ತಿನ ದಿವಸನೇ ಕಳಿಸ್ಕೊಡೋದು ತುಂಬಾ ತುಂಬಾ ಒಳ್ಳೇದು. ಕೆಲವರೆಲ್ಲ 3 ದಿವಸ ಇಟ್ಕೊಂಡು ಶುಕ್ರವಾರ ಕಳಿಸ್ಬಾರ್ದು, ಶನಿವಾರ ಕಳ್ಸಕ್ಕಾಗಲ್ಲ, ಭಾನುವಾರನೇ ಕಳಿಸ್ತೀವಿ ಅಂತ ಅನ್ನೋರು ಕೂಡ ಇದ್ದಾರೆ. ಬಟ್ ಅದು ನಿಮ್ಮ ಪ್ರತೀತಿ ಏನಿದೆ ಅದನ್ನ ನೀವು ಮಾಡ್ಕೊಳ್ಳಿ. ಆದ್ರೆ ಅವತ್ತಿನ ದಿವಸನೇ ಕಳಿಸಿದ್ರೆ ತುಂಬಾ ಒಳ್ಳೇದು. ಇನ್ನು ನಿಮಗೇನಾದ್ರೂ ನಾನು ಹೇಳಿದೆ ಆಗ್ಲೇ ಮಂಗಳ ದ್ರವ್ಯಗಳು ಸಿಗುತ್ತೆ ಅಂತ, ನಿಮ್ಗೇನಾದ್ರೂ ಈ ವಸ್ತುಗಳು ಬೇಕು ಅಂತಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ಗೆ ಕರೆ ಮಾಡಿ ನಮ್ಮ ಸಂಸ್ಥೆಗೆ ಬಂದು ನೀವು ತಗೊಂಡು ಹೋಗ್ಬೋದು. ಅಥವಾ ನಿಮಗೆ ಪೋಸ್ಟ್ ಮುಖಾಂತರನೂ ಕೂಡ ನಾವು ಕಳಿಸ್ಕೊಡ್ತೀವಿ. ಅದಕ್ಕೆ ಆದ ನಿಗದಿಪಡಿಸಿರುವಂತಹ ಕೆಲವು ಶುಲ್ಕಗಳನ್ನ ನೀವು ಕೊಡಲೇಬೇಕಾಗಿ ಬರುತ್ತೆ. ಸೊ ಹಾಗಾಗಿ ಅದನ್ನು ನೀವು ತಿಳ್ಕೊಬೋದು. ಸೊ ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು ಹಾಗೂ ಅಡ್ವಾನ್ಸ್ಡ್ ಆಗಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.